ये जो जंग है पूरे देश में बदलाव इससे आने वाला है। ಎಲ್ರಿಗೂ ಎಷ್ಟು ತನಕ ವಿಡಿಯೋ ನೋಡಿರಲ್ಲ, ನೀವು ನೋಡಿರ್ಬೋದಲ್ಲ. ಈಗ ಸೋಷಿಯಲ್ ಮೀಡಿಯಾದಾಗ ವೈರಲ್ ಆದಂಥ ಒಂದು ಇದು ವಿಡಿಯೋ ರೀ. ಇವು ಭಗತ್ ತಿವಾರಿ ಏನು ಮಾಡ್ಯಾರ ರೀ, ತಮ್ಮ ಊರಂದೆಲ್ಲ ಸೋಷಿಯಲ್ ಮೀಡಿಯಾದಾಗ ಹಂಚ್ಕೊಂಡು ಅಂದ್ರೆ ಮೂಲಭೂತ ಸೌಕರ್ಯಗಳು ಏನೇನಿಲ್ಲ ನಮ್ಮ ಊರಾಗ ತೋರಿಸ್ಕೊಂಡು, ನೀರು ಆಯಿತು, ರಸ್ತೆ ಇತ್ತು, ವಿದ್ಯುತ್ ಆಯಿತು, ಏನೂ ಇಲ್ಲ ಹೇಳ್ಕಿಸಿಂದ ಅವರು ಸೋಷಿಯಲ್ ಮೀಡಿಯಾದಾಗ ತೋರಿಸ್ಕೊಂಡಾರಿ. ತೋರಿಸ್ಕೊಳ್ಳೋಣ ಅದೇನಾಗೈತಿ ಹಾಗೆ 2020 ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಯಾರ ಇವರು ಸೋಷಿಯಲ್ ಮೀಡಿಯಾ ಮಾಡೋದು ಕೋವಿಡ್ದಾಗ. ಅಲ್ಲಿಂದ ಇಲ್ತನ ರೀ ಎಲ್ಲರೂ ಕಣ್ಣಾಗ ಒಂದು ಸ್ವಲ್ಪ ಹೈಲೈಟ್ ಆಗ್ಯಾರ ರೀ. ಯಾಕಂದ್ರೆ ಈಗ ಜನರಿಗೆ ಏನು ರೀ, ಜನರಿಗಾಯ್ತು ರಾಜಕಾರಣಿಗೆ ಮೊದಲೇ ಹಬ್ಬಟ್ಗಳು ಗೊತ್ತೈತೆ ನಿಮ್ಗೆಲ್ಲರೂ. ಅವ್ರಿಗೆ ಏನು ಮಾಡಬೇಕು, ಇವ್ರಿಗೆ ರಾಜಕಾರಣಿಗಳಿಗೆ ಇಂಥವ್ರು ಏನೋ ಹೈಲೈಟ್ ಆಗಬಾರ್ದು, ಅವ್ರ ಊರಿನ ಸಿಚುವೇಶನ್ ಏನು ಗೊತ್ತಾಗಬಾರ್ದು. ಅವ್ರಿಗೆ ಆರಾಮಿರ್ಬೇಕು, ಅವ್ರು ಐಷಾರಾಮಿರ್ ಜೀವನ ಮಾಡಬೇಕು, ಅವ್ರ ಇಂಟೆನ್ಷನ್. ಬಟ್ ಅವ್ನು ಬರೋದೇವ್ರಿಗೆ ಏನು ಮಾಡ್ಯಾರ, ಅಲ್ಲಿವರೆಲ್ಲ ಕೂಡ್ಕಿಸಿಂದ ಅವ್ರು ಪೊಲೀಸರಿಗೆ ನೋಟಿಫಿಕೇಶನ್ ಕೊಟ್ಟರೆ ಅವ್ನಿಗೆ ನೀವು ಬಂದು ಸರೆಂಡರ್ ಆಗುತ್ತೆ. ನಾವು ಸರೆಂಡರ್ ಆಗ್ತೀನಿ ತಂದಾನ್ರಿ. ಬರೋದು ಸರೆಂಡರ್ ಆಗೋದನ್ನ ಅವರು ಪೊಲೀಸರು ಬಂದಾರೆ. ಬಂದ ಕಿಶನ್ ಅವರು ಬುಲೆಟ್ ಜಾಕೆಟ್ ಹಾಕೊಂಡು ಬಂದಾರೆ. ವಿಚಾರ ಮಾಡ್ರಿ ಇದ್ರ ಮ್ಯಾಗೆ ಅವ ಎಷ್ಟು ಹೆದರ್ಯಾರ ಅವನಿಗೆ ಪೊಲೀಸರು. ಯಾಕಂದ್ರೆ ಅವ ಧೈರ್ಯ ಐತ್ರಿ ಅವನಿಗೆ, ಒಬ್ಬನೇ ಅದ ನಾನು ನಿಗಿಸ್ತೇನೆ ಧೈರ್ಯ ಐತೆ ಅವ್ನಿಗೆ. ಯಾಕೆ ತಿಳ್ಕೊಂಡು ನಿಯತ್ತಿದ್ದ ತಿಳ್ಕೊಂಡು ಮನುಷ್ಯ ಯಾವಾಗಲೂ ಯಾರಿಗೆ ಹೆದರುದಿಲ್ಲ ರೀ ಮನುಷ್ಯ. ಇದೊಂದು ತಿಳ್ಕೊಂಬಿಡ್ರಿ. ಅವು ಬರೋಣ ಬುಲೆಟ್ ಜಾಕೆಟ್ ಹಾಕೊಂಬಂದ್ರಿ. ಬರ್ನಾಗಿ ಇವನಿಗೆ ಗನ್ ಸರೆಂಡರ್ ಮಾಡ್ರಂದ್ರೆ ಮಾಡ್ಯಾನ. ಅದು ಅವ್ರೇನು ಮಾಡ್ಯಾರ ಪೊಲೀಸರು ಇವನಿಗೆ ಓಡ್ ಹೋಗತ್ತೆ ಹೇಳೋಣ ಎನ್ಕೌಂಟ್ರ್ ಮಾಡಿಬಿಟ್ರಿ. ಇವೊಂದು ತಿಳ್ಕೊರಿ, ಇದು IPS ಒಳಗಾಯ್ತು, BNS ಒಳಗಾಯ್ತು, ಯಾವುದೇ ಅವನಿಗೆ ಡೈರೆಕ್ಟ್ ಎನ್ಕೌಂಟ್ರ್ ಮಾಡೋದು ಅಧಿಕಾರಿ ಪೊಲೀಸರಿಗೆ ಒಟ್ಟೇ ಇಲ್ರಿ. ಎಂತಿಂಥ ರೇಪಿಸ್ಟ್ಗೆ ಮರ್ಡರ್ ಮಾಡಿದವ್ರಿಗೆ ಬಿಡ್ತಾರೆ. ಪಾಪ ಇವನಿಗೆ ಸೋಷಿಯಲ್ ಮೀಡಿಯಾಕ್ಕೆ ಮಾಡೋನಿಗೆ ಇಷ್ಟೆಲ್ಲ ಮಾಡ್ಯಾರ ರೀ. ಅದ್ರ ಮೇಲೆ ನಮ್ಮ ಸಿಸ್ಟಮ್ ನೋಡಿದ್ರೆ ನನಗೆ ಒಂಥರ ಮೈ ಜೂಮ್ ಅನಿಸ್ತದೆ ರೀ. ಥ್ಯಾಂಕ್ ಯು ಸೊ ಮಚ್. ಅವ ಎಷ್ಟು ಮಂದಿ ಗಳಿಸ್ಯಾನ ಅಂತ ಹೇಳಿ ಲಾಸ್ಟಿಗೆ ಒಂದು ವಿಡಿಯೋ ಹಾಕ್ತೀನಿ ರೀ, ನೋಡ್ಕೊಂಬೇಡ್ರಿ. ಅದು ಇಟ್ಟೆಲ್ಲ ಗಳಿಸೋ ಮಂದಿ ಅಂತ ಹೇಳ್ತಾರೆ ಅಂದ್ರೆ ಅದು ಒಂದೇ ಒಂದು ಕಾರಣ, ಅದು ಸೋಷಿಯಲ್ ಮೀಡಿಯಾದಿಂದ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. गाड़ियों की लाइट बता रही है कि भाई क्या कमा के गए हैं। एक नौजवान जो अकेले लड़ रहा था, जाते जाते उसने इतने सारे लोगों को एक साथ कर दिया। भोर होगी क्या कभी यहाँ, पूछती यही ये बेड़ियां, देख तो